ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಹೆಲ್ತಿ ಸ್ನ್ಯಾಕು ಮಕ್ಕಳಿಗೆ ಅಂತಲೇ ಸ್ಪೆಷಲಾಗಿ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಬಾರ್ ಅಂತ ಹೇಳ್ಬೋದು. ಇದರಲ್ಲಿ ಐ ಎನರ್ಜಿ ಇದೆ, ನ್ಯೂಟ್ರಿಯೆಂಟ್ಸ್ ಇದೆ, ಹಾಗಾಗಿ ಯಥೇಚ್ಛವಾಗಿ ಮಕ್ಕಳಿಗೆ ಕೊಡ್ಬೋದು. ಇವನ್ ನೀವು ಬಾಣ್ತೀರು ಕೊಡೋದ್ರಿಂದ ಅವ್ರಿಗೆ ಎದೆ ಹಾಲು ಹೆಚ್ಚುತ್ತೆ. ಹಾಗೆ ಇದನ್ನು ಯಾರು ಬೇಕಾದರೂ ಕೂಡ ತಿನ್ಬೋದು. ಶುಗರ್ ಫ್ರೀ ಒಂದು ಸ್ವೀಟ್ ಅಂತ ಹೇಳ್ಬೋದು. ಜೊತೆಗೆ 1 ತಿಂಗಳ ತನಕ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗಿದ್ರೆ ಡ್ರೈ ಫ್ರೂಟ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋ ಮುಂಚೆಗೆ ಫ್ರೆಂಡ್ಸ್, ನೀವು ಯಾರಾದರೂ ನಮಸ್ತೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಬೌಲಷ್ಟು ಸೀಡ್ಲೆಸ್ ಖರ್ಜೂರ ತೊಗೊಂಡಿದ್ದೀನಿ. ಸೀಡ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಿ ಈ ರೀತಿ ಒಂದು ದೊಡ್ಡ ಬೌಲಷ್ಟು ತೊಗೊಳ್ಬೇಕು. ಇಷ್ಟೇ ಅಂತಲ್ಲ, ಬೇಕಾದ್ರೆ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಖರ್ಜೂರದಲ್ಲಿ ಯಥೇಚ್ಛವಾಗಿ ಐರನ್ ಕಂಟೆಂಟ್ಸ್ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಜಾಸ್ತಿ ಯೂಸ್ ಮಾಡಿದಷ್ಟು ಒಳ್ಳೆಯದು. ಈಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಖರ್ಜೂರ ಸೀದೋಗ್ಬಿಡುತ್ತೆ. ಈವನ್ ನೀವು ಇದನ್ನು ನಾನ್ ಸ್ಟಿಕ್ಕಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ಬೆಟರು, ಸ್ಟಿಕ್ ಆಗೋದಿಲ್ಲ ಪಾತ್ರೆಗೆ. ಇವಾಗ ನಾನು 5ರಿಂದ 6 ನಿಮಿಷ ಏನೋ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಬಂದಿದೆ ನೋಡಿ. ಫ್ರೈ ಮಾಡಿದ್ಮೇಲೆ ತುಂಬಾ ಸಾಫ್ಟ್ ಆಗಿದೆ. ಕ್ವಾಂಟಿಟಿನೂ ಕೂಡ ಡಿಕ್ರೀಸ್ ಆದಂಗೆ ಕಾಣಿಸುತ್ತೆ. ಮೊದಲು 2 ಬೌಲಷ್ಟು ಕಾಣಿಸ್ತಿತ್ತು, ಇವಾಗ ಅದು ಫ್ರೈ ಮಾಡಿದ್ಮೇಲೆ 1 ಬೌಲಷ್ಟು ಕಾಣಿಸ್ತಾ ಇದೆ. ಸಖತ್ ಸಾಫ್ಟ್ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ತೀನಿ ಒಂದು ಸಪ್ರೇಟ್ ಬೌಲ್ಗೆ. ನೆಕ್ಸ್ಟು ಅದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಅಂಜೂರ ತೊಗೊಂಡಿದ್ದೀನಿ. ನಂಬರಲ್ಲಿ ಹೇಳಬೇಕು ಅಂದರೆ ಒಂದು 10ರಿಂದ 12 ಅಂಜೂರ ತೊಗೊಳ್ಬೋದು ನೀವು. ಈಗ ಇದೂ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈ ಥರ ಬಿಸಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಗ್ರೈಂಡ್ ಮಾಡುವಾಗ ಕಷ್ಟ ಆಗುತ್ತೆ. ಇನ್ನೊಂದು ನೀಟಾಗಿ ನಾವು ಪ್ರಿಸರ್ವ್ ಮಾಡೋಕ್ಕಾಗೋದಿಲ್ಲ, ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಫ್ರೈ ಮಾಡಿಬಿಟ್ಟೆ ನಾವು ಬರ್ಫಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದೂ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು, ಇಲ್ಲ ಅಂತಂದರೆ ಅದು ಸಾಫ್ಟು ಆಗೋದಿಲ್ಲ. ಆಮೇಲೆ ಎಲ್ಲ ಒಂಥರ ಬ್ಲ್ಯಾಕ್ ಕಲರ್ ಬಂದುಬಿಡುತ್ತೆ. ನೀವು ಮುಟ್ಟಿ ನೋಡ್ಕೊಳ್ಳಿ, ಬಿಸಿ ಆಗಿದೆ ಅಂದರೆ ಸಾಕು. ಇದನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಒಂದು 10 ಮಿನಿಟ್ಸ್ ತೊಗೊಂಡ್ರೆ ಅನಿಸುತ್ತೆ ಇದನ್ನು ಫ್ರೈ ಮಾಡೋದಕ್ಕೆ, ಯಾಕೆಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿರೋವಂಥದ್ದು. ಈಗ ಇದಾಗಿದೆ. ಇದನ್ನು ಕೂಡ ನಾನು ಡಿಶ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ನಾನು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 1 ಕಪ್ ರಫ್ಲಿ ಚಾಪ್ಡ್ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೂ ಅಷ್ಟೇ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಾನು ಮೊದಲೇ ಚಾಪ್ ಮಾಡಿರೋದ್ರಿಂದ ಬೇಗನೆ ಫ್ರೈ ಮಾಡ್ಕೊಳ್ಬೋದು. ಹಾಗೆ ಬ್ಲೆಂಡ್ ಮಾಡೋದಕ್ಕೂ ಈಸಿ ಆಗುತ್ತೆ, ಅದಕ್ಕೋಸ್ಕರ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಈಗಂತೂ ಎಲ್ಲ ಮಾರ್ಕೆಟಲ್ಲೂ ಅವೈಲಬಿಲಿಟಿ ಇದೆ ಡ್ರೈ ಫ್ರೂಟ್ಸ್ ಚಾಪರು. ಸೊ ಆರಾಮ್ಸೆ ನಾವು ಇದನ್ನು ಚಾಪ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೇನು ಸಪ್ರೇಟಾಗಿ ನಾವು ತೆಗೆದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದ್ರ ಒಳಗಡೆ ನಾನು 1 ಕಪ್ನಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ರಫ್ಲಿ ಚಾಪ್ಡ್. ನಾವು ಪೂರ್ತಿ ಗೋಡಂಬಿನೇ ಹಾಕಿಬಿಟ್ರೆ ಗ್ರೈಂಡ್ ಮಾಡುವಾಗ ಕೆಲವು ಕಡೆ ಅದು ಫುಲ್ ಪೌಡರ್ ಆಗಿಬಿಡುತ್ತೆ, ಇಲ್ಲ ಹಾಗಂಗೆ ಪೀಸಸ್ ಉಳ್ಕೊಳ್ಳುತ್ತೆ. ಅದಕ್ಕೆ ಈ ಬರ್ಫಿ ಮಾಡುವಾಗ ಮೊದಲೇ ರಫಾಗಿ ಚಾಪ್ ಮಾಡ್ಕೊಂಡು ಹಾಕೋದ್ರಿಂದ ಹುರ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ, ಹಾಗೆ ನಾವು ಬ್ಲೆಂಡ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇದೂ 2 ನಿಮಿಷ ಹುರ್ಕೊಂಡಾಗಿದೆ. ನೆಕ್ಸ್ಟು ನಾನು ಪಿಸ್ತಾ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು. ಇದನ್ನು ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಹುರ್ಕೊಂಬಿಡೋಣ. ಬೇಗನೆ ಫ್ರೈ ಆಗುತ್ತೆ ಫ್ರೆಂಡ್ಸ್. ಇದು ನಾವು ಆಲ್ರೆಡಿ ಕೋರ್ಸ್ಲಿ ಚಾಪ್ ಮಾಡಿರೋದ್ರಿಂದ ಕ್ವಿಕ್ಕಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೋದು. ನೀವು ಇಷ್ಟೇ ಹಾಕಬೇಕು ಅಂತೇನಿಲ್ಲ, ವಾಲ್ನಟ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಹಾಗೆ ದ್ರಾಕ್ಷಿ ಹಾಕ್ಕೊಳ್ಬೋದು. ಒಣ ದ್ರಾಕ್ಷಿ ಏನಾದರೂ ನೀವು ಯೂಸ್ ಮಾಡಿದ್ರೆ 1 ತಿಂಗಳ ತನಕ ಇಡೋಕ್ಕಾಗೋದಿಲ್ಲ, ಬೇಗನೆ ತಿಂದು ಮುಗಿಸ್ಕೊಬೇಕಾಗತ್ತೆ. ಯಾಕಂದರೆ ದ್ರಾಕ್ಷಿಲಿ ಬಹಳ ತೇವಾಂಶ ಇರುತ್ತೆ, ಅದು ಫಂಗಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಎಲ್ಲ ನಟ್ಸು ಬಿಸಿಯಾಗಿದೆ. ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಜಸ್ಟ್ 1 ರೌಂಡ್ ತೊಗೊಳ್ತೀನಿ ಅಷ್ಟೇ, ಜಾಸ್ತಿ ಸುತ್ತಿಸೋದಿಲ್ಲ. ನನಗೆ ಕೋರ್ಸಾಗಿ ಪೌಡರ್ ಆಗಬೇಕು, ತರಿಯಾಗಿರಬೇಕು. ನೋಡಿ, 1 ರೌಂಡ್ ಮಾತ್ರ ಓಡಿಸ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿರೋವಂಥದ್ದು ಕೈಲಿ ಮುಟ್ಟಿದ್ರೆ ಸ್ಮಾಲ್ ಪೀಸಸ್ ಸಿಗಬೇಕು. ಹಾಗೆ ಇನ್ನೊಂದು ಜಾರ್ಗೆ ಖರ್ಜೂರ ಹಾಕ್ಕೊಂಡಿದ್ದೀನಿ. ಖರ್ಜೂರ ಆಲ್ರೆಡಿ ಸಾಫ್ಟ್ ಆಗಿದೆ. ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಖರ್ಜೂರದ ಪೇಸ್ಟು. ನಾನು ನೀರು ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ, ಬರೀ ಖರ್ಜೂರನ ಗ್ರೈಂಡ್ ಮಾಡಿರೋವಂಥದ್ದು. ನೀವು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡಿಕೊಂಡ್ರೆ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೋದು.
ಇದ್ರ ಜೊತೆಗೆ ನಾನು ಅಂಜೂರನೂ ಕೂಡ ಕೋರ್ಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ, ತರಿಯಾಗಿ ಅದನ್ನು ಗ್ರೈಂಡ್ ಮಾಡಿರುವಂಥದ್ದು. ಸೊ ನಮ್ಮ ಪ್ರಿಪ್ರೇಷನ್ಸು ಎಲ್ಲ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪು ನೋಡೋಣ ಏನೇನು ಮಾಡಬೇಕು ಅಂತ ಬನ್ನಿ. ಸೆಕೆಂಡ್ ಸ್ಟೆಪ್ ಬಂದು ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ. ಈಗ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಒಂಥರ ಸೀದೋದಂಗೆ ಆಗುತ್ತೆ, ಅರೋಮಾ ಇರೋದಿಲ್ಲ. ನೆಕ್ಸ್ಟು ನಾನು ಕೋರ್ಸಾಗಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ತರಿಯಾಗಿ ರುಬ್ಕೊಂಡಿರೋವಂಥ ಮಿಕ್ಸರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದರಲ್ಲಿ ಕ್ಯಾಶ್ಯೂ ನಟ್ಸ್ ಇದೆ, ಆಲ್ಮಂಡ್ಸ್ ಇದೆ ಮತ್ತು ಪಿಸ್ತಾ ಇದೆ. ತರಿಯಾಗಿ ಪೌಡರ್ ಮಾಡ್ಕೊಂಡಿರುವಂಥ ಅಂಜೂರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹುರ್ಕೊಳ್ಬೇಕು. ಹಾಗೆ ಖರ್ಜೂರದ ಪೇಸ್ಟ್ ಹಾಕಿದ್ಮೇಲೆ 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಆಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಬೇಕು, ಬಿಟ್ಟರೆ ಅದು ಮತ್ತೆ ಗಟ್ಟಿ ಆಗಿಬಿಡುತ್ತೆ ಖರ್ಜೂರದ ಪೇಸ್ಟು. ಫ್ರೆಂಡ್ಸ್, ಒಂದು ಟಿಪ್ ಕೊಡ್ತೀನಿ, ಇನ್ ಕೇಸ್ ಏನಾದರೂ ಅದು ಗಟ್ಟಿಯಾಗಿ ಹೋಗಿದೆ, ನೀಟಾಗಿ ಅದನ್ನು ಕಲ್ಸೋಕ್ಕಾಗ್ತಿಲ್ಲ ಅಂದರೆ ಮತ್ತೆ 2 ನಿಮಿಷ ಸ್ಟವ್ ಮೇಲಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ, ಆವಾಗ ಈಸಿಯಾಗಿ ನೀವು ಕಲಿಸ್ಕೊಳ್ಬೋದು. ಸ್ಟೌವಿಂದ ಕೆಳಗೆ ಇಳಿಸ್ಕೊಂಡು ಕೈಲಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡು ಒಂದು ಉಂಡೆ ಆಕಾರದಲ್ಲಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಂಪ್ಲೀಟಾಗಿ ಕಲಿಸ್ಕೊಂಡ್ಮೇಲೆ ನಾನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಮೇಲೆ ಬಿಳಿ ಎಳ್ಳನ್ನು ಲೈಟಾಗಿ ಹುರಿದ್ಬಿಟ್ಟು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ವೈಟ್ ಕಾಣಿಸ್ತಾ ಇರೋದು ಎಳ್ಳು. ಹಾಗೆ ಇದನ್ನು ನಾನು 2 ಅವರ್ಸು ಫ್ರೀಝರಲ್ಲಿ ಇಡ್ತೀನಿ. ಫ್ರೀಝರಲ್ಲಿ ಇಡೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ, ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ 2 ಅವರ್ಸ್ ಆದಮೇಲೆ ನೋಡಿ ಗಟ್ಟಿಯಾಗಿದೆ. ಇವಾಗ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು, ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನ ಕಟ್ ಮಾಡ್ಕೊಳ್ಬೋದು. ಅದು ಮತ್ತೆ ರೂಮ್ ಟೆಂಪ್ರೇಚರ್ ಬಂದಮೇಲೆ ಸಾಫ್ಟ್ ಆಗುತ್ತೆ. ಆಮೇಲೆ ಇದೇ ರೀತಿ ಗಟ್ಟಿ ಇರುತ್ತೆ ಅಂತ ಅಂದ್ಕೊಳ್ಬೇಡಿ. ನೋಡಿ, ಇವತ್ತು ನಾನು ಕಾಯಿನ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕ್ವಿಕ್ಕಾಗಿ ಈಸಿಯಾಗಿ ಹೆಲ್ತಿ ಸ್ನ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಬೇಕು, ನಿಮ್ಮ ಮಕ್ಳಿಗೂ ಕೂಡ ಮಾಡಿಕೊಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂತಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗಾಗಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ನಮಸ್ಕಾರ.